ನಮಸ್ತೆ ಎಲ್ಲರಿಗೂ. ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು. ತುಳಸಿ ವಿವಾಹ ಯಾವಾಗ ಮಾಡ್ತೀವಿ ಅಂದರೆ ನಾವು ಪ್ರಬೋಧಿನಿ ಏಕಾದಶಿ, ದೇವಹುತನಿ ಏಕಾದಶಿ ದಿನ ಮಾಡ್ತೀವಿ. ಅವತ್ತು ವಿಷ್ಣು ಅವರು 4 ತಿಂಗಳುಗಳು ಸ್ಲೀಪಲ್ಲಿ ಯೋಗ ನಿದ್ರೆಯಲ್ಲಿ ಹೋಗಿರ್ತಾರೆ. ಇವತ್ತು ಹೇಳ್ತಾರೆ ಮತ್ತು ಲೋಕಪಾಲನೆ ಮತ್ತು ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕು. ಇವತ್ತಿನ ದಿನ ತುಳಸಿ ವಿವಾಹ ಅಂತ ನಾವು ಆಚರಿಸ್ತೀವಿ. ತುಳಸಿ ವಿವಾಹ ಯಾಕೆ ಮಾಡ್ತೀವಿ ಅಂದರೆ, ಜಲಂಧರ ಅಂತ ದೊಡ್ಡ ರಾಕ್ಷಸ ಇರ್ತಾನೆ. ಅವನು ವೃಂದ ಅನ್ನೋ ಪತಿವ್ರತೆಯನ್ನು ಮದುವೆ ಆಗಿರ್ತಾನೆ. ಸೊ ವೃಂದ ಅವಳು ತುಂಬ ಪತಿವ್ರತೆ ಆಗಿರ್ತಾಳೆ. ಅವಳು ವಿಷ್ಣು ಆರಾಧಕೆಯಾಗಿರ್ತಾಳೆ. ಸೊ ಜಲಂಧರ ಪಾರ್ವತಿ ಮೇಲೆ ಮೋಹಗೊಂಡು ಇಡೀ ವಿಶ್ವವನ್ನೇ ಕೈಯಲ್ಲಿ ತಗೋಬೇಕು ಅಂತ ಶಿವನ ವಿರುದ್ಧ ದೊಡ್ಡ ಯುದ್ಧ ಮಾಡುವಾಗ ಅವನಿಗೆ ಸೋಲೆ ಆಗ್ತಿರಲಿಲ್ಲ. ಯಾಕೆಂದರೆ ವೃಂದ ಅಷ್ಟು ಪತಿವ್ರತೆ ಇರ್ತಾಳೆ. ಅವಳ ಪತಿವ್ರತೆ ಭಂಗ ಮಾಡೋಕ್ಕೆ ವಿಷ್ಣು ಅವರು ಜಲಂಧರ ವೇಷದಲ್ಲಿ ವೃಂದಾನ ಮುಂದೆ ಬಂದು ನಿಂತಾಗ ಅವನ ಮೇಲೆ ಮೋಹಗೊಂಡಾಗ ಅವಳ ಪತಿವ್ರತೆತನ ಮುರಿದು ಹೋಗಿ ಆವಾಗ ಜಲಂಧರ ಸತ್ತೋಗ್ತಾನೆ ಯುದ್ಧದಿಂದ. ಸೊ ಅದಕ್ಕೆ ವೃಂದ, ನನ್ನ ಪತಿವ್ರತೆತನ ನೀವು ಹೇಗೆ ಇದು ಮಾಡಿದ್ರಿ ಅಂತ ವಿಷ್ಣು ಅವ್ರಿಗೆ ಶಾಪ ಕೊಟ್ಟಾಗ ವಿಷ್ಣು ಅವ್ರು ಹೇಳ್ತಾರೆ, ಮುಂದಿನ ಜನ್ಮದಲ್ಲಿ ನೀನು ತುಳಸಿಯಾಗಿ ಹುಟ್ಟಿ ಬಾ, ನಾನು ಗೋವರ್ಧನಗಿರಿಯಲ್ಲಿ ಶಾಲಿಗ್ರಾಮ ಆಗಿ ಹುಟ್ಟಿ ಬರ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ, ನಿನಗೆ ಇಂಥ ಪ್ರಾಮುಖ್ಯತೆ ಕೊಡ್ತೀನಿ. ಅಂದರೆ ಈಗ ಕೃಷ್ಣನ ಯಾವುದೇ ಆದ ಪ್ರಸಾದದಲ್ಲಿ ತುಳಸಿಯ ಪ್ರಾಮುಖ್ಯತೆ ತುಂಬ ಇರುತ್ತೆ. ಸೊ ಒಂದು ತುಳಸಿ ದಳ ಇಟ್ಟಾಗಲೇ ಅದು ಪರಿಪೂರ್ಣ ಆಗುತ್ತೆ. ಯಾವುದೇ ಒಂದು ಪ್ರಸಾದ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಥರ ಪ್ರಾಮುಖ್ಯತೆಯನ್ನು ಕೊಡೋಕ್ಕೋಸ್ಕರನೇ ಈ ಥರ ವಿವಾಹ ಆಗಿರೋದು. ಸೊ ಇದು ಪ್ರತಿಯೊಬ್ಬರು ಯಾಕೆ ಮನೆಯಲ್ಲಿ ಮಾಡ್ತಾರೆ ಅಂದರೆ, ಅವ್ರ ಮನೆಯಲ್ಲಿ ಕೂಡ ಸುಖ, ನೆಮ್ಮದಿ, ಶಾಂತಿ ಇದೆಲ್ಲ ಬರಲಿ ಅಂತ. ಸೊ ಮದುವೆಗೆ ಹೇಗೆ ಪ್ರಿಪ್ರೇಷನ್ ಮಾಡ್ತೀರೋ ಅದೇ ಥರ ಬಾಳೆ ಎಲೆ, ರಂಗೋಲಿ ಮತ್ತು ತುಳಸಿ ಅಮ್ಮನಿಗೆ ತಾಳಿಯಾಗಿ ಹುಣಸೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ ಇದನ್ನ ಇಡ್ತಾರೆ. ಹಾಗೆ ದೀಪನ ಹಚ್ಚಬೇಕು. ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಪ್ರತಿಯೊಂದನ್ನು ಅದಕ್ಕೆ ಉಡಿ ತುಂಬಬೇಕು. 5 ಜನ ಮುತ್ತೈದೆನ ಕರೆಸಿ ಮದುವೆ ಆದಮೇಲೆ ಹೇಗೆ ನಾವು ಶಾಸ್ತ್ರ ಸಂಪ್ರದಾಯನ ಹೇಗೆ ಫಾಲೋ ಮಾಡ್ತೀವಲ್ವ, ಅದೇ ಥರ ಇಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಹಾಕಬೇಕಾಗುತ್ತೆ. ತಾಳಿ ಆಗಿರ್ಬೋದು, ಅಲಂಕಾರ ಮಾಡೋದಾಗಿರ್ಬೋದು, ಒಡವೆ ಆಗಿರ್ಬೋದು, ಮತ್ತು ಹೂವಿನ ಅಲಂಕಾರ, ದೀಪದ ಅಲಂಕಾರ, ಅಂದ್ರ ಹೇಗೆ ಕಟ್ತಾರಲ್ವ ಮನೆಗೆ, ಅದೇ ಥರ ಪ್ರತಿಯೊಂದು ಮಾವಿನ ಎಳೆ ತೋರಣ, ಬಾಳೆ ಎಲೆ ಈ ಥರ ಮಾಡಿ ಪ್ರತಿಯೊಂದನ್ನು ನಾವು ಆಚರಿಸಲೇಬೇಕಾಗುತ್ತೆ. ಸೊ ಇದು ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಸಿಗೋದ್ರಿಂದ ಮತ್ತು ನಮಗೆ ವೃಂದ ಥರ ಪತಿವ್ರತೆತನ ಎಲ್ಲ ಹೆಣ್ಮಕ್ಳಲ್ಲೂ ಬರಬೇಕು ಅನ್ನೋದೊಂದು ತಲೆಯಲ್ಲಿ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲಿರೋ ಎಲ್ಲರೂ ಸುಖ, ಶಾಂತಿ, ನೆಮ್ಮದಿ, ಆಯುಷು ಹೆಚ್ಚಾಗಲಿ ಅಂತ. ಆ್ಯಂಡ್ ಇನ್ನೊಂದು, ನಾನು ಶಾಲಿಗ್ರಾಮ ಬಗ್ಗೆ ಹೇಳಿದೆ. ಮೋಸ್ಟ್ ಆಫ್ ದ ಶಿವಂದೆಲ್ಲ ಮೂರ್ತಿಗಳೆಲ್ಲ ಶಾಲಿಗ್ರಾಮದಲ್ಲೇ ಮಾಡಿರ್ತಾರೆ. ಯಾಕೆಂದರೆ ನಾನು ಹೇಳ್ದಂಗೆ ಶಿವನ ಹೃದಯದಲ್ಲಿ ವಿಷ್ಣು ಇರ್ತಾನೆ, ವಿಷ್ಣು ಹೃದಯದಲ್ಲಿ ಶಿವ ಇರ್ತಾನೆ. ಸೊ ಹಾಗಾಗಿ ಎಲ್ಲ ಶಿವನ ಮೂರ್ತಿಗಳು ವಿಷ್ಣು ಆದಂಥ ಶಾಲಿಗ್ರಾಮದಿಂದನೇ ಮಾಡಿರ್ತಾರೆ. ಅದು ಪ್ರಾಮುಖ್ಯತೆ ತಗೊಳ್ಳಿ ಅಂತ, ಅದು ಪರಿಶುದ್ಧವಾಗಿರುವಂಥ ಒಂದು ಪದ್ಧತಿ, ಆಚರಣೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ